ಕನಕದಾಸ ನಗರ ಇದು ನೋಡ್ಬಿಡಿ ಇದು ನೋಡ್ಬಿಡಿ ಇದು ನೋಡ್ಬಿಟ್ಟು ಸಾಕು ನೀವು ನಮ್ಮ ಹಳ್ಳಿಗಳಲ್ಲೂ ಇಲ್ಲ ಹಿಂಗೆ ಏನು ಮುನ್ಸಿಪಾಲ್ಟಿ ಏನು ಮುನ್ಸಿಪಾಲ್ಟಿ ನೋಡಿ ತಿರ್ಗ ಬೈಕ್ ಹೋಗಕ್ಕಾಗದು ನೋಡಿ ಇದು ನಾಚಿಕಾಯ್ತದೆ ನಮಗೆ 10 ಬೈಕ್ ಬಿದ್ದಾವೆ ವಯಸ್ಸಾದವರು ಒಂದು 7-8 ಜನ ಬಿದ್ದಾವೆ ಇದು ನೋಡೋಕ್ಕಾಯ್ತದೆ ಸೊಳ್ಳೆಗಳಂತೂ ತುಂಬಿ ತುಳುಕ್ತವೆ ಇಲ್ಲಿ ನೋಡಿ ಇಲ್ಲಿ ಬೆಳ್ಕೊಂಡಿರೋ ಈ ಗಿಡಗಳು ನೋಡಿ ಈ ರೋಡ್ಗಳು ನೋಡಿ ನಗರ ಇದು ನೋಡ್ಬಿಡಿ ಇದು ನೋಡ್ಬಿಡಿ ನೋಡ್ಬಿಟ್ಟು ಸಾಕು ನೀವು ಹಳ್ಳಿಗಳಲ್ಲೂ ಇಲ್ಲ ಹಿಂಗೆ ಏನು ಮುನ್ಸಿಪಾಲ್ಟಿ ಏನು ಮುನ್ಸಿಪಾಲ್ಟಿ ನೋಡಿ ತಿರ್ಗ ಬೈಕ್ ಹೋಗಕ್ಕಾಗದು ನೋಡಿ ಇದು ನಾಚಿಕಾಯ್ತದೆ ನಮಗೆ ನಮ್ಮ ಹಳ್ಳಿಗಳು ಬಂದರೆ ಹಳ್ಳಿಗಳಿಗೆ ಎಷ್ಟು ಚೆನ್ನಾಗಿ ನೋಡ್ರಿ ಮುನ್ಸಿಪಾಲ್ಟಿ ಇದ್ದಾರೆ ಮುನ್ಸಿಪಾಲ್ಟಿ ಕೌನ್ಸಿಲರ್ಗಳು ಇದ್ದಾರೆ ಬನ್ನಿ ವಾಸ್ತವಂತ ನೋಡ್ರಿ ಏನಾಗಿದೆ ಅಂತ ಎಷ್ಟು ಸರಿ ಬರೋದು ನಿಮ್ಮ ಕೌನ್ಸಿಲರ್ ಮನೆ ನಾವು ಯಾವ ಏರಿಯಾ ಇದು ನಮಗೆ ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ ಓಡಾಡೋಕ್ಕೆ. ನಾವು ಮನೆಗಳು ಕಟ್ಕೊಬಿಟ್ಟಿದ್ದೀವಿ, ನಮ್ಮ ಬಾಡಿಗೆಗಾರಿಗೆಲ್ಲ ಹಿಂಸೆ ಆಗ್ತೈತೆ ಓಡಾಡೋಕ್ಕೆ. ಈ ಥರ ನೀರು ಬಿಟ್ಟಿದ್ದಾರೆ, ಹೇಗೆ ಓಡಾಡೋದು ಅಂತ ನೋಡಬೇಕು ನೀವೇ. ನಾವು ಸೌರಿಸ್ಕೊಂಡಿದ್ದೀವಿ, 12 ವರ್ಷದಿಂದ ಸೌರಿಸ್ತಾ ಇದ್ದೀವಿ. ಇನ್ನೂ ಸುಧಾ ನಮಗೆ ಇದು ಬೆಳಕಿಗೆ ಬರ್ತಾ ಇಲ್ಲ. ಏನು ಮಾಡೋದು ಅಂತ ನಮ್ಗೆ ತಿಳಿದೇ ಈ ಥರ ಮಾತಾಡ್ತಾ ಇದ್ದೀವಿ. ನೀವು ಈ ಏರಿಯಾ ಕೌನ್ಸಿಲರ್ ಮಾತಾಡಿಲ್ವಾ? ಈ ಏರಿಯಾ ಎಷ್ಟು ಅಂತ ಕೇಳ್ತಾರೆ. ಅವರು ಆಯಿತು ಇವತ್ತಾಯಿತು ನಾಳೆ ಆಯಿತು ಇವತ್ತಾಯಿತು ನಾಳೆ ಆಯಿತು ಅಂತ ಹೇಳ್ತಾನೆ ಇದ್ದಾರೆ. ನಾವು ಮುಂದೂಡ್ಕೊಂಡು ಬರ್ತಾನೆ. ಯಾರು ಕೌನ್ಸಿಲರ್ ಇಲ್ಲಿ ಸುಗುಣ ಅಂತ, ಸುಗುಣ ರಮೇಶ್ ಅಂತ. ಕಂದಾಯ ಮತ ಕಳ್ಸ್ಕೊತಾರೆ, ಮುನ್ಸಿಪಾಲ್ಟಿ ಪ್ರತಿಯೊಂದು ಎಲ್ಲ ಏನೇನು ಬೇಕೆಲ್ಲ ಮಾಡಿಸ್ಕೊತಾ ಇದ್ದಾರೆ ಸರ್ಕಾರದಿಂದ. ನಮ್ಗೆ ಹಿಂಗೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ನಮ್ಮ ಮಕ್ಳು ಜೀವನ ಮಾಡೋದು, ಕೂಲಿ ಮಾಡೋದು, ನಾವು ಹೆಂಗೆ ಮಾಡೋದು ಇಲ್ಲಿ? ನಮ್ಗೆ ಏನು ಐಟಮ್ ಬರೋಕ್ಕೂ ತೊಂದರೆ ಆಗುತ್ತೆ ಇಲ್ಲಿ. ಲಾರಿಗೆಲ್ಲ ಕಲ್ಲು ಹಾಕೋದು, ಮುಳ್ಳು ಹಾಕೋದು, ಹಿಂಗೆ ಮಾಡ್ತಾರೆ. ನಾವು ತಿರ್ಗಾಡೋದಂಗೆ ನಮ್ಮ ಆಮೇಲೆ ಓಡಾಡ್ತಾ ಅಂದ್ರೆ ನೀರು ಬತ್ತು ಅಂದ್ರೆ ನೀರು ತುಂಬ್ಕೊತೈತೆ. ನಮಗೆ ಮಳೆ ಬತ್ತು ಅಂದ್ರೆ ನಮ್ಗೆ ಇರಕ್ಕಾಗ್ತಾ ಇಲ್ಲ. ಏನ್ ಮಾಡೋದು ಹೇಳಿ ಸರ್, ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಲೈಸೆನ್ಸ್ ಕೊಡ್ಸ್ಬಾರ್ದಾಗಿತ್ತು. ನಾವು ಮನೆನೇ ಕಟ್ಬೇಕಾದ್ರೆ ಲೈಸೆನ್ಸ್ ಕೊಟ್ಟರು. ನಮ್ಗೆ ಈ ತರ ತೊಂದರೆ ಕೊಟ್ಟು ಲೈಸೆನ್ಸ್ ಕೊಡ್ಬಾರ್ದಾಗಿತ್ತು. ನಮ್ಗೆ ನೀರ್ ಬಿಡಂಗಿಲ್ಲ, ಎಲ್ಲದಕ್ಕೂ ಜಗಳ ಆಡ್ತಾರೆ ಇಲ್ಲಿ. ಪ್ರತಿಯೊಂದಕ್ಕೂ ರೋಡ್ ತಗೊಬನ್ನಿ ಅಂತಂದ್ರೆ ಏನೇನಾರು ಒಂದ್ ಕಿರಿಕ್ ಮಾಡ್ತಾರೆ. ಆದ್ರೂ ನಮ್ಮ ಹಸ್ಬೆಂಡ್ ಲೈಟ್ ಕಂಬನ ಎಳಿಸ್ತೋ ಈಗ 5-6 ವರ್ಷದಿಂದ. ಆದ್ರೂ ಸುಧಾ ಕಂಪ್ಲೇಂಟ್ ಕೊಟ್ಟರು ಹೋಗಿ. ಲೈಟ್ ಕಂಬಕ್ಕೂ ತೊಂದರೆ. ನಮ್ಮ ಬೀದಿಗೆ ಒಂದು ಲೈಟ್ ಇಲ್ಲ ಸರ್. ಬೆಳಗ್ಗೆ ಸಂಜೆ ಹೊತ್ತು ಕತ್ಲೆಲ್ಲಿ ಓಡಾಡ್ತಾ ಇದೀವಿ ಎಲ್ಲರೂ. ನಾವು ಮಕ್ಕಳು ಮರಿ ಕಳಿಸ್ಬೇಕು. ಎಲ್ಲಾ ಬೀದಿಗೂ ಚರಂಡಿ ಆಗಿದೆ, ಎಲ್ಲಾ ಬೀದಿಗೂ ರೋಡ್ ಆಗಿದೆ. ಈ ರೋಡ್ ಮಾತ್ರ ರೋಡ್ ಇಲ್ಲ, ಚರಂಡಿ ಇಲ್ಲ. ಈ ಬೀದಿಗೆ ಮಾತ್ರ, ನಮ್ಮ ರೋಡ್ಗೆ ಮಾತ್ರ ಚರಂಡಿ ಇಲ್ಲ, ಲೈಟ್ ಇಲ್ಲ, ರೋಡ್ ಇಲ್ಲ. ಯಾವ ಏರಿಯಾ ಮೇಡಮ್? ಯಾವ ಏರಿಯಾ ಇದು? ಎಲ್ಲ ಬೀದಿಗೂ ಇಲ್ಲೇ ಒಂದು ಈ ಬೀದಿಗೆ ಒಂದು ರೋಡು ಮಾಡ್ತಾ ಇಲ್ಲ, ಒಂದು ಡ್ರೈನೇಜು ಮಾಡ್ತಾ ಇಲ್ಲ.
ಬಂದು ನೀರು ಮಳೆ ನೀರು ಹೋಗೋಕ್ಕೆ ಅವಕಾಶ ಇಲ್ಲ. ಲೆಟ್ರಿನ್ ಮಾಡಿದ್ದು ನೀರು ತಿಂಗಳು ತೆಗಿಸ್ತಾ ಇದ್ದೀವಿ. ಸ್ನಾನ ಮಾಡಿ ಇದು ಮಾಡಿ ಪ್ರತಿಯೊಂದು ಮಾಡಿದ್ದು ಗಜ್ಜೆ ನೀರು ಬಟ್ಟೆ ಹೋಗೋದು ನೀರನ್ನೂ ಅದನ್ನೂ ಲಿಫ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ವೆಹಿಕಲ್ಸ್ ಹೋಗೋಕ್ಕೆ ಇಲ್ಲಿ ಊದ್ಕೊತ್ತದೆ. ಎಲ್ಲ ನೀರುಗಳು ಇಲ್ಲೇ ಬರ್ತವೆ. ಇದನ್ನು ನಮ್ಮ ಮಾಜಿ ಶಾಸಕರು ಚಂದ್ರಶೇಖರ್ಗೆ ಹೇಳ್ದು, ಅವರು ಕರೆದು ಹೇಳಿದರು. ವಾರ್ಡನ್ನ ಸ್ನೇಹ ರಮೇಶಿಗೆ 10 ಸಾರಿ ಹೇಳೋರು. ಅವರು ಕಡೆಗೆ ನಾವು ಅಧ್ಯಕ್ಷರ ಹತ್ರಲೂ ಹೋಗಿ ವಿನಂತಿಸ್ಕೊಂಡಿದ್ದೀವಿ. ಆಮೇಲೆ ಪ್ರತಿಯೊಬ್ಬ ಲೀಡ್ರಿಗೂ ಹೇಳಿದ್ದೀವಿ. ಇದು ನೋಡಿ, ಈಗ ಯಾವ ವೆಹಿಕಲ್ಸ್ ಹೋಗಂಗಿಲ್ಲ, ಒಳಗಡೆ ಹೋಗಂಗಿಲ್ಲ ವೆಹಿಕಲ್ಸು, ಹೊರಗಡೆ ವೆಹಿಕಲ್ಸ್ ಬರೋಂಗಿಲ್ಲ. ನಾವು ಇನ್ನೇನು ಮಾಡೋದು? ನಾವೇನು ಇಲ್ಲಿ ಈ ಮನೆಗಳಿಗೆ ನಾವೇನು ಕಂದಾಯ ಕಟ್ತಾ ಇಲ್ವಾ? ಟ್ಯಾಕ್ಸ್ ಕಟ್ತಾ ಇಲ್ವಾ? ವಾಟ್ರು ಇದು ಕಟ್ತಾ ಇಲ್ವಾ? ಹಳ್ಳಿಯವ್ರಿಗೆ ಎಷ್ಟೋ ರೋಡ್ಗಳು ಪರವಾಗಿಲ್ಲ. ಈ ರೋಡ್ ನೋಡ್ಬಿಟ್ಟು ನಮಗೆ ನಾಚಿಕೆ ಆಯ್ತದೆ. ಇಲ್ಲಿ ಇದ್ದಾರಾ, ಅಧ್ಯಕ್ಷರಿದ್ದಾರಾ, ಲೀಡ್ರುಗಳಿದ್ದಾರಾ, ಕೌನ್ಸಿಲರ್ ನೋಡಿ, ವಾಸ್ತು ಸ್ಥಿತಿ ನೋಡಿ, ಇದು ಏನಾಗಿದೆ ಅಂತ ನೋಡಿ. ನಾವು ಎಷ್ಟು ಸಾರಿ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳ್ಕೊಳ್ಳೋದು? 100 ಸಾರಿ ಹೋಗಿ ಕೇಳ್ಕೊಂಡಿದ್ದೀವಿ. ಒಂದು ವೆಹಿಕಲ್ಸ್ ಹೋಗಲ್ಲ, ಒಂದು ವೆಹಿಕಲ್ಸ್ ಬರೋಲ್ಲ. ಏನು ಮಾಡ್ಬೇಕು ಹೇಳಿ? ನಾವು ಈಗ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ಬೇಕಾ? ಇಲ್ಲೇ ನೋಡಿ, ವಾಸ್ತು ಸ್ಥಿತಿ ನೋಡಿ. ಒಂದು ವೆಹಿಕಲ್ಸ್ ಹೋಯ್ತವ ನೋಡಿ, ಒಂದು ಸ್ಕೂಟ್ರ್ ಹೋಯ್ತದ ನೋಡಿ. ಇಲ್ಲಿ ಇದೇನು ಪಟ್ಟಣ ಪಂಚಾಯತಿನ ಏನು ಮುನ್ಸಿಪಾಲ್ಟಿ ಇದ್ದದ ಇಲ್ಲಿ?